ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡುವಾಗ ಈ ಒಂದು ಮಂತ್ರವನ್ನು ತಪ್ಪದೆ ಪಠನೆ ಮಾಡಿ. ಸ್ವಾಮಿಯನ್ನು ಮಂಗಳವಾರದ ದಿನದಂದು ಮತ್ತು ಶನಿವಾರದ ದಿನದಂದು ಪೂಜಿಸುವ ಸಂಪ್ರದಾಯವಿದೆ. ಆಂಜನೇಯ ಸ್ವಾಮಿಯನ್ನು ಪೂಜೆಗೆ ಯಾವೆಲ್ಲ ವಸ್ತುಗಳು ಕಡ್ಡಾಯವಾಗಿ ಬೇಕಾಗುತ್ತೆ ಮತ್ತು ಸ್ವಾಮಿಯನ್ನು ಪೂಜಿಸುವುದು ಹೇಗೆ, ಆಂಜನೇಯ ಸ್ವಾಮಿಯನ್ನು ಪೂಜಿಸುವಾಗ ನಾವು ಯಾವ ಮಂತ್ರಗಳನ್ನು ಕೂಡ ಇದರ ಜೊತೆಗೆ ಪಠನೆ ಮಾಡಬೇಕು, ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಕಷ್ಟಗಳು, ದುಃಖಗಳು, ಸಮಸ್ಯೆಗಳು, ಹೇಳಿಕೊಳ್ಳಲಾಗದಂತಹ ರಹಸ್ಯಗಳು ಏನೇ ಇದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತಿಳಿಸುತ್ತಾರೆ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಜೈ ಆಂಜನೇಯ ಅಂತ ಕಮೆಂಟ್ ಹಾಕಿ. ಎಲ್ಲರಿಗೂ ಒಳ್ಳೆಯದಾಗತ್ತೆ. ಕೆಲವೆಡೆ ಮಂಗಳವಾರದ ದಿನದಂದು, ಇನ್ನು ಕೆಲವೆಡೆ ಶನಿವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಆಂಜನೇಯ ಸ್ವಾಮಿಯನ್ನು ಯಾರು ಪೂಜಿಸುತ್ತಾರೋ ಅವರ ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಗಳು ಶೀಘ್ರದಲ್ಲೇ ಪರಿಹಾರ ಆಗುತ್ತೆ. ಆಂಜನೇಯ ಸ್ವಾಮಿಯ ಭಕ್ತರ ಸಕಲ ಸಂಕಷ್ಟಗಳನ್ನು ಪರಿಹಾರ ಮಾಡುವುದರಿಂದ ಆತನು ಸಂಕಟ ವಿಮೋಚನ ಎಂದು ಕೂಡ ಕರೆಯಲಾಗುತ್ತದೆ. ಆಂಜನೇಯ ಸ್ವಾಮಿಯನ್ನು ಯಾವ ವ್ಯಕ್ತಿ ಶುದ್ಧವಾದ ಮನಸ್ಸಿನಿಂದ ಪೂಜಿಸುತ್ತಾನೋ ಅವನು ಎಲ್ಲ ಭಯ, ರೋಗ ಹಾಗೂ ಬಡತನದಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ. ಮಂಗಳವಾರದ ದಿನದಂದು ಆಗಿರಬಹುದು ಅಥವಾ ಶನಿವಾರದ ದಿನದಂದು ಆಗಿರಬಹುದು, ಆಂಜನೇಯ ಸ್ವಾಮಿ ಪೂಜೆಯನ್ನು ಮಾಡುವುದರಿಂದ ಸಮಸ್ಯೆಗಳೆಲ್ಲವೂ ನಿವಾರಣೆ ಆಗುತ್ತದೆ. ಶನಿವಾರ ಹಾಗೂ ಮಂಗಳವಾರ ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ವಿಧಾನ, ಮಂತ್ರಗಳು ಹೀಗೆ ಇದೆ. ಸ್ವಾಮಿಯನ್ನು ಪೂಜಿಸಲು ಬೇಕಾದ ಸಾಮಗ್ರಿಗಳು ಅಂದರೆ ಕೆಂಪು ಅಥವಾ ಕೇಸರಿ ಬಣ್ಣದ ಬಟ್ಟೆ, ಸಿಂಧೂರ, ಮಲ್ಲಿಗೆ ಎಣ್ಣೆ, ತೆಂಗಿನಕಾಯಿ, ಬೆಲ್ಲ ಮತ್ತು ಬೇಳೆ, ತುಳಸಿ ದಳ, ಸುಂದರಕಾಂಡ ಪುಸ್ತಕ ಸೇರಿದಂತೆ ಇತ್ಯಾದಿ ವಸ್ತುಗಳು ಅಲ್ಲಿರಬೇಕು. ಎರಡನೆಯದಾಗಿ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದು ಹೇಗೆ ಅಂತ ನೋಡೋದಾದರೆ, ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ದಿನದಂದು ಮುಂಜಾನೆ ಬೇಗ ಎದ್ದು ಶುದ್ಧರಾಗಬೇಕು. ಮನೆಗೆ ಹಾಗೂ ಪೂಜೆ ಮಾಡುವ ಸ್ಥಳವನ್ನು ಕೂಡ ಸ್ವಚ್ಛಗೊಳಿಸಿ ನಂತರ ಪೂಜೆ ಮಾಡುವ ಸ್ಥಳದಲ್ಲಿ ಒಂದು ಮರದ ಪೀಠವನ್ನು ಇಡಬೇಕು. ನಂತರ ಆ ಪೀಠದ ಮೇಲೆ ಆಂಜನೇಯ ಸ್ವಾಮಿ ವಿಗ್ರಹ ಅಥವಾ ಫೋಟೋವನ್ನು ಇಡಬೇಕು. ಆಂಜನೇಯನಿಗೆ ಕೆಂಪು ಅಥವಾ ಕೇಸರಿ ಬಣ್ಣದ ಬಟ್ಟೆಯನ್ನು ತೊಡಿಸಿ ಅಥವಾ ಅರ್ಪಿಸಿ ಸಿಂಧೂರವನ್ನು ಮಲ್ಲಿಗೆ ಎಣ್ಣೆಯಲ್ಲಿ ಬೆರೆಸಿ ಆಂಜನೇಯ ಸ್ವಾಮಿಯ ಹಣೆಗೆ ತಿಲಕವನ್ನು ಹಚ್ಚಿರಿ. ನಂತರ ದೀಪವನ್ನು ಹಚ್ಚಿ ಹೂವುಗಳನ್ನು ಅರ್ಪಿಸಬೇಕು. ಅದಾದ ಮೇಲೆ ಬೆಲ್ಲ ಮತ್ತು ಬೇಳೆಯನ್ನು ಕೂಡ ಅರ್ಪಿಸಬೇಕು. ಹನುಮಾನ್ ಚಾಲಿಸ, ಸುಂದರಕಾಂಡ ಅಥವಾ ಬಜರಂಗ ಬಾಣವನ್ನು ಪಠಿಸಿ ಪೂಜೆಯ ಕೊನೆಯಲ್ಲಿ ಆಂಜನೇಯನಿಗೆ ಆರತಿಯನ್ನು ಮಾಡಬೇಕು. ಆತನ ಮಂತ್ರಗಳನ್ನು ಹೇಳಬೇಕು. ಆಂಜನೇಯ ಸ್ವಾಮಿಯ ಈ ಒಂದು ಮಂತ್ರ ಹೀಗಿದೆ, ಒಂದು ಪುಸ್ತಕದಲ್ಲಿ ಅದನ್ನು ಬರೆದಿಟ್ಕೊಳ್ಳಿ. ಮಂತ್ರ ಹೀಗೆ ಇದೆ: ಓಂ ನಮೋ ಹನುಮತೆ ರುದ್ರಾವತಾರಾಯ, ಸರ್ವಶತ್ರು ಸಂಸ್ಮರಣಾಯ, ಸರ್ವರೋಗಹರಾಯ, ಸರ್ವವಶೀಕರಣಾಯ, ರಾಮದೂತಾಯ ಸ್ವಾಹ. ಓಂ ನಮೋ ಹನುಮತೆ ರುದ್ರಾವತಾರಾಯ, ವಿಶ್ವರೂಪಾಯ, ಅಮಿತ ವಿಕ್ರಮಾಯ, ಪ್ರಕಟ ಪರಾಕ್ರಮಾಯ, ಮಹಾಬಲಾಯ, ಸೂರ್ಯಕೋಟಿ ಸಮಪ್ರಭಾಯ, ರಾಮದೂತಾಯ ಸ್ವಾಹ. ಓಂ ನಮೋ ಹನುಮತೆ ರುದ್ರಾವತಾರಾಯ, ರಾಮಸೇವಕಾಯ, ರಾಮಭಕ್ತಿ ತತ್ಪರಾಯ, ರಾಮಹೃದಯಾಯ, ಲಕ್ಷ್ಮಣ ಶಕ್ತಿ ವೇದ ನಿವಾರಣಾಯ, ಲಕ್ಷ್ಮಣ ರಕ್ಷಕಾಯ, ದುಷ್ಟ ನಿರ್ಭರಣಾಯ, ರಾಮದೂತಾಯ ಸ್ವಾಹ. ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್. ಓಂ ಐಂ ಬ್ರೀಂ ಹನುಮತೆ ಶ್ರೀರಾಮದೂತಾಯ ನಮಃ. ಮಂಗಳವಾರದ ದಿನದಂದು ಹಾಗೂ ಶನಿವಾರದ ದಿನದಂದು ನೀವು ಶುದ್ಧ ಭಕ್ತಿಯಿಂದ, ಶ್ರದ್ಧಾ ಭಕ್ತಿಯಿಂದ ಆಂಜನೇಯ ಸ್ವಾಮಿಯನ್ನು ಈ ಮಂತ್ರಗಳನ್ನು ಪಠಿಸುವುದರಿಂದ ಭಕ್ತರ ಸಕಲ ಸಂಕಷ್ಟಗಳು ನಿವಾರಣೆ ಆಗುತ್ತದೆ. ಅವರ ಜೀವನದಲ್ಲಿ ಎಲ್ಲವೂ ಸಕಾರಾತ್ಮಕ ಬದಲಾವಣೆಗಳು ಕೂಡ ಆಗುತ್ತದೆ ಮತ್ತು ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿರಲಿ ಉಚಿತವಾದ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ. ಧನ್ಯವಾದಗಳು.